ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಭಾಲ್ಕಿ ತಾಲೂಕಿನ ಸೋಮಾಪುರ ಗ್ರಾಮದ ಮಾಜಿ ಯೋಧ ಹರಿದಾಸ್ ಎಂಬಿ ಅವರಿಂದ ರಿಯಲ್ ಎಸ್ಟೇಟ್ ನಲ್ಲಿ ಹಣ ಡಬಲ್ ಆಸೆ ತೋರಿಸಿ ವಂಚನೆ ಮಾಡಿರುವ ಘಟನೆ ನಡೆದಿದೆ. ಭಾಲ್ಕಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ನಿವೃತ್ತ ಯೋಧ ಹರಿದಾಸ್ ಪರಿಚಯಸ್ಥರಿಗೆ ಹಣ ಡಬಲ್ ಮಾಡುವ ಆಸೆ ತೋರಿಸಿ ಕೋಟಿಗಟ್ಟಲೆ ವಂಚನೆ ಮಾಡಿದ್ದಾರೆ. ಧನರಾಜ್ ಎನ್ನುವವರಿಂದ 25 ಲಕ್ಷ, ಅಮರ್ ಎನ್ನುವವರಿಂದ 29 ಲಕ್ಷ, ರಾಹುಲ್ ಎಂಬುವರಿಂದ 23 ಲಕ್ಷ ಹಾಗೂ ವಿಜಯಲಕ್ಷ್ಮಿ ಎಂಬುವರಿಂದ 22 ಲಕ್ಷ ಹಣ ಪಡೆದು ವಂಚಿಸಿದ್ದಾರೆ. ಭಾಲ್ಕಿ ಪೊಲೀಸ್ ಠಾಣೆಯಲ್ಲಿ ಹರಿದಾಸ್ ಹಾಗೂ ಸಂತೋಷ್ ಎನ್ನುವವರ ವಿರುದ್ಧ ಪ್ರಕರಣ ದಾಖಲಾಗಿ ತನಿಖೆ ಕೂಡ ನಡೆಯುತ್ತಿದೆ. ಅಂತ ನನ್ನ ಹತ್ರ 10 ಲಕ್ಷ ತೊಗೊಂಡಿದ್ದಾರೆ ಅವರು. ನಮ್ಮ ದೋಸ್ತಿದ್ರು ಹಿಂಗೆ ಭೇಟಿಯಾಗಿ ಕೊಡ್ತೀವಿ ಹಂಗೆ ಮಾಡ್ತೀವಿ ಅಂತ ತೊಗೊಂಡು ಅವ್ರು ಹೊಲ ತೊಗೊಂಡಿದ್ದ ಅಂತ ಹೇಳಿ ದೋಸ್ತಾನ ಇದ್ದರು. ದೋಸ್ತಾನ ಹೇಳಿ 10 ಲಕ್ಷ ಕೊಟ್ಟಿದ್ದೀನಿ ನಾನು. ಹಂಗೇನು ಕೊಟ್ರಿ? 10 ಲಕ್ಷ ರೂಪಾಯಿ ಕೊಡ್ತಾರೆ ದೋಸ್ತ ಹೊಲ ತೊಗೊಂಡಿದ್ದ ಕಮ್ಮಿ ಬಿದ್ದಾವ ಅಂತ ತೊಗೊಂಡಾರ. ಇವಾಗ ಏನು ಹೇಳ್ತಾರೆ ಸರ್? ಈಗ ನಂಬಲ್ಲಿ ಇಲ್ಲ, ಪಯ್ಯೋನಿ ಕೊಟ್ಟಿದ್ದ ಅವ ಮನುಷ್ಯ ಓಡೋಗ್ಯಾನ ಕೋಲ್ಹಾಪುರದ ಅಂತ ಹೇಳತ್ತಾನ. ಹಾಂ, ನಾವು ಚೆಕ್ ಬೌನ್ಸ್ ಕೇಸ್ ಹಾಕಿನಿ. ಪರಿಚಯ ಹೆಂಗೆ ಸರ್ ಅವರು? ಅವ್ರು ಇಲ್ಲೇ ನಮ್ಮ ಗಲ್ಯಾಗ ಇರ್ತಾರೆ ರೀ. ಇಲ್ಲೇ ಗಲ್ಯಾಗ ಇರ್ತಾರೆ. ಏನು ಕೆಲಸ ಮಾಡ್ತಾರೆ ಸರ್ ಅವರು? ಮಾಜಿ ಮಿಲಿಟ್ರಿ ಮ್ಯಾನ್ ಅರ ಅವ್ರು ಇಬ್ಬರು ದೋಸ್ತರು. ಸರ್ ಸಂತೋಷ್ ಶೆಡೋಳೆ ಅಂತ ಮತ್ತು ಹರಿದಾಸ್ ಅವರಿಬ್ಬರು ಕುಂತು ಹೊಡಿದ್ರು. ಹಾಂ ಹಾಂ, ನಾವು ಕೇಸ್ ಚೆಕ್ ಕೊಟ್ಟಾರ, ಚೆಕ್ ಬಾಂಡ್ ಬಾರ್ ಕೊಟ್ಟಾರ, ಕೇಸ್ ಹಾಕಿನಿ. ಕೋರ್ಟಿನಾಗ ನಡೆದವು ಕೇಸ್. ಚೆಕ್ ಬೌನ್ಸ್ ನಮ್ಗೆ ಕೊಡ್ಬೇಕಂತ. ಸಂಜೀವ್ ಕುಮಾರ್ ಗುಂಜರ್ಗೆ ಬಾಲ್ಕಿ RTGS ಮಾಡ್ಕೊಂಡ್ರಿ ಸರ್. ಅದ್ರ ಬಾದ ಆಮೇಲೆ ಮತ್ತೆ ಅಮೌಂಟ್ ಕೆಳಗೆ ಬಂದಿರು ಸರ್. ನನಗೆ ಅಮೌಂಟ್ ಕೆಳಗೆ ಬಂದ್ರೆ ನಾನೇನು ಮಾಡಿದೆ ಸರ್, ಇನ್ನು ಇಷ್ಟು ಅಮೌಂಟ್ ಕೊಟ್ಟಿದ್ದೆವು, ನೀವು ಆಮೇಲೆ ಕೊಡ್ತಂತ ಏನು ಭರೋಸೆ ನಿಂದು ಅಂದ್ರೆ ಅವ್ರು ಏನು ಮಾಡಿದ್ರು ಸರ್, ಆಯಿತು ನಾನು ನಿನಗೆ ಹೊಲ್ದು ಪೇಪರ್ ಕೊಡ್ತೀನಿ ಮತ್ತು ನಿನಗೆ ಬೌಂಡ್ ಬರ್ ಕೊಡ್ತೀನಿ, ಚೆಕ್ ಕೊಡ್ತೀನಿ ಅಂತೆಲ್ಲ ಚೆಕ್ಕು ಬೌಂಡು ಹೊಲ್ದು ಪೇಪರ್ ಎಲ್ಲ ಕೊಟ್ಟು ಸರ್ ನನಗೆ. ಈಗ ಅವ್ರಿಗೆ ಅಮೌಂಟ್ ಕೇಳಕ್ಕೆ ಹೋದ್ರೆ ಏನಂತಾರಂದ್ರೆ ಅವ್ರ ಮನ್ಯಾಗ ಅವರು ಲೇಡೀಸ್ ಅದಾರ ಸರ್. ಅವ್ರ ಮನೆ ಹತ್ರ ಹರಿದಾಸ್ ಎಲ್ಲರ ಅಂತ ಕೇಳಕ್ಕೆ ಹೋದ್ರೆ ಅವರು ನೀವು ಯಾರಿದ್ದೀರಿ ಅಂತ ನಮ್ಗೆ ಉಲ್ಟಾ ಪ್ರಶ್ನೆ ಮಾಡ್ತಾಯಿದ್ದಾರೆ ಸರ್. ಇದಕ್ಕೆ ನಾವು ಭಾಳ ನಿರಾಸಾಗಿದ್ದೇವೆ ಸರ್. ಕೊಟ್ಟೆಲ್ಲ ಅವ್ರ ಬಳಿ ಇವ್ರ ಬಳಿ ಎಲ್ಲ ತೊಗೊಂಡು ಬಡ್ಡಿ ಎಲ್ಲ ತಂದು ಕೊಟ್ಟೀನಿ ಸರ್, ಬಂಗಾರ ಎಲ್ಲ ಇಟ್ಟು. ಈಗ ಇದ್ರ ಬಾದ್ ನನಗೆ ತಿಳಿದ ಬಟ್ಟಿಗೆ ನಾನು SP ಸಾಹೇಬ್ರ ಬಳಿ ಹೋಗಿದ್ದೇವೆ ಸರ್. ಎಲ್ಲರೂ SP ಸಾಹೇಬ್ರ ಬಳಿ ಹೋದ ತಕ್ಷಣ ಅವ್ರು ಅಂದರು, ಅದು ಏನಿದೆ ಇದು ಮಾಡಂತ ಸರ್ಕಲ್ ಸಾಬ್ರಿಗೆ ಕರೆದು ಕಸಿ ಹೇಳಿದ್ರು, ಅವ್ರ ಮೇಲೆ ಕೇಸ್ ಮಾಡಿಬಿಡಿ, ಅದು ಏನಿದೆ ತನಿಖೆ ಮಾಡಿ ಅಂತಂದಿರು ಸರ್. ಅದ್ರ ತಕ್ಷಣ ನಾವು ಲಾಸ್ಟ್ ಟೈಮು 2025 ಸರ್ ಡಿಸೆಂಬರ್ ತಿಂಗಳು ಕೊನೆಯ ಡೇಟ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಅವರು ಸರ್ಕಲ್ ಸಾಹೇಬ್ ಹತ್ರ ಕುಂತು ಕೇಸ್ ಮಾಡಿದೆವು ಸರ್. RTGS ಮಾಡಿದ ರಿಸಿಪ್ಟ್ ಎಲ್ಲ ತೋರಿಸಿ ಸರ್ ಅವರಿಗೆ ಬೌಂಡ್ ಬರ್ಕೊಟ್ಟಿದ್ದು. ಮತ್ತು ನನಗೆ ಹೊಲ್ದು ಪೇಪರ್ ಒರಿಜಿನಲ್ ಪೇಪರ್ ಕೊಟ್ಟರು ಸರ್. ಒರಿಜಿನಲ್ ಪೇಪರ್ ಕೊಟ್ಟು ಆಮೇಲೆ ನನಗೆ ಕೊಟ್ಟಿಲ್ಲ, ನಾನು ನಿಮ್ಗೆ ಕೊಟ್ಟಿಲ್ಲ, ಇವು ನೀವು ಕಳುವು ಮಾಡಿ ತೊಗೊಂಡು ಹೋಗಿರಂಬುದು ಆರೋಪ ಹೊಡಿಸಿ ಅವ್ರು ನಮಗೆ ನೀವು ರೊಕ್ಕ ಏನೂ ಕೊಟ್ಟಿಲ್ಲ ಅಂತ ಕಳಿಸಿ ಅವ್ರು ಹಿಂದೆ ತಿರುಗ್ಲತ್ತಾರ ಸರ್. ಇದಕ್ಕೆ ಏನಾದರೂ ನೀವೇ ಮಾಡಿ ನ್ಯಾಯ ಕೊಡಿಸ್ಬೇಕು ಸರ್ ನಮಗೆ. ಈಗ ನನಗೂ ಹೊರಗಿನ ತಂದಿದ್ದು ಅಮೌಂಟ್ ಎಲ್ಲ ಕೊಡೋವ ಸರ್. ನೀವು ಏನು ಡಬಲ್ ಆಯ್ತು ಅಂತ ಕೊಟ್ರಿ? ಡಬಲ್ ಅಂತ ಕೊಟ್ಟಿಲ್ಲ ಸರ್. ಅವ್ರು ಓಣಿಯಲ್ಲಿ ಇರ್ತೀರಿ ಸರ್. ಅವ್ರು ಏನಂದರು, ನಾನು ಇದು ರಿಯಲ್ ಎಸ್ಟೇಟ್ ದಂಧೆ ಮಾಡತ್ತೀನಿ, ನನಗೆ ಅಮೌಂಟ್ ಕಡಿಮೆ ಬಿದ್ದಾವ, ಈಗ ಹೊಲ ತೊಗೊಂಡು ಈಗ ಅದು ಅಮೌಂಟ್ ಬರ್ತಿಲಿಕ್ಕೆ ನಾನು ನಿಮಗೆ ಕೊಡ್ತೀನಿ ಅಂತ ಈ ಥರ ಹೇಳಿ ಕಸಿ ತೊಗೊಂಡ್ರೆ ಸರ್. ನಮಗೆ ಒಂದು ತಿಂಗ್ಳದಾಗ ಒಂದು ಸ್ವಲ್ಪ ನಿಮ್ಗೆ ಹಾಕಿ ಕೊಡ್ತೀನಿ, ಇಲ್ದ್ರೆ ಕೊಡಲಿಲ್ಲ ಅಂದ್ರೆ ನಿಂದು ಒರಿಜಿನಲ್ ಪೇಪರ್ದು ನಿನ್ನ ಹತ್ರ ಕೊಡ್ಲತ್ತೀನಿ. ಹುಮನಾಬಾದ್ ತಾಲೂಕಿನ ಮೊಳಕೆರೆ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಅನುಮಾನಾಸ್ಪದ ವಸ್ತು ಸ್ಫೋಟಗೊಂಡ ಘಟನೆ ನಡೆದಿದೆ. ಮೊಳಕೆರೆ ಗ್ರಾಮದ ಮೊಳಗಿ ಮಾರಯ್ಯ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದ್ದು, ಶಾಲೆಗೆ ತೆರಳುತ್ತಿದ್ದ 6 ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ರವಾನಿಸಲಾಗಿದ್ದು, ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೆ ಕಳಿಸಲಾಗಿದೆ. ಘಟನಾ ಸ್ಥಳಕ್ಕೆ ಹುಮನಾಬಾದ್ ಪೊಲೀಸರು ಭೇಟಿ ನೀಡಿ ಸೋಕೋ ತಂಡ ಸ್ಫೋಟದ ವಸ್ತುಗಳ ಮಾದರಿಯನ್ನು ಸಂಗ್ರಹಿಸಿರುವ ಪರಿಶೀಲನೆಯನ್ನು ನಡೆಸುತ್ತಿದೆ. ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದ ಮಾಂಜ್ರಾ ನದಿ ಪಾತ್ರದಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಮರಳು ದಂಧೆಕೋರರು ನೈಸರ್ಗಿಕ ಸಂಪತ್ತನ್ನ ಹಗಲು ರಾತ್ರಿ ಎನ್ನದೆ ಲೂಟಿ ಮಾಡುತ್ತಿದ್ದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡುತ್ತಿದ್ದಾರೆ. ಈ ಹಿನ್ನೆಲೆ ಸ್ಥಳಕ್ಕೆ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ವೇಳೆ ಅಕ್ರಮ ಮರಳು ಗಣಿಗಾರಿಕೆಗೆ ಕಡಿವಾಣ ಹಾಕುವ ಸಲುವಾಗಿ ಟ್ರೆಂಚ್ ನಿರ್ಮಿಸಿದ್ದಾರೆ. ನಿಟ್ರಬಿ ಗ್ರಾಮ ಹಾಗೂ ನಿಟ್ರಕೆ ಗ್ರಾಮಗಳಿಂದ ಮಾಂಜ್ರಾ ನದಿಗೆ ಸಂಪರ್ಕಿಸುವ ರಸ್ತೆಗಳಿಗೆ ಅಡ್ಡಲಾಗಿ ಜೆಸಿಬಿ ಮೂಲಕ ಟ್ರೆಂಚ್ ನಿರ್ಮಿಸಿದ್ದಾರೆ.
ಭಾಲ್ಕಿ ತಾಲೂಕಿನ ಬಿಜೆಪಿ ಮಂಡಲಕ್ಕೆ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ವಿವಿಧ ಪದಾಧಿಕಾರಿಗಳನ್ನು ನೇಮಿಸಿ ಜವಾಬ್ದಾರಿ ಹಂಚಿಕೆ ಮಾಡಲಾಗಿದೆ ಅಂತ ತಾಲೂಕು ಅಧ್ಯಕ್ಷ ವೀರಣ್ಣ ಕಾರ್ಬಾರಿ ತಿಳಿಸಿದ್ದಾರೆ. 8 ಜನರನ್ನ ಉಪಾಧ್ಯಕ್ಷರಾಗಿ, 2 ಪ್ರಧಾನ ಕಾರ್ಯದರ್ಶಿ, 8 ಜನ ಕಾರ್ಯದರ್ಶಿ ಮತ್ತು ಒಬ್ಬರನ್ನ ಖಜಾನ್ಸಿಯಾಗಿ ನೇಮಿಸಲಾಗಿದೆ. ಸಂಗಮೇಶ್ ಕಾರಮುಂಗೆ, ಪಾಂಡುರಂಗ್ ಕನಸೆ, ಗಂಗಾಧರ್ ಹೊಸಳ್ಳಿ, ಉಧವ್ ಕೋಟ್ಮಾಳೆ, ಸಿದ್ದು ಕಾಡದಿ, ಅನರಾಜ್ ಕುಂದೆ ಮತ್ತು ರಾಜಶೇಖರ್ ಬಿರಾದರ್ ಮತ್ತು ಪಂಡರಿ ಮೇತ್ರಿ ಅವರನ್ನ ಉಪಾಧ್ಯಕ್ಷರಾಗಿ ನೇಮಿಸಲಾಗಿದೆ. ರೇವಣಸಿದ್ದ ಜಾಡಾರ್, ಡಾಕ್ಟರ್ ಮಹೇಶ್ ಭಾಲ್ಕೆ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಶಂಕರ್ರಾವ್ ಬಿರಾದರ್, ದೇವಾನಂದ್ ಬಗ್ದೂರೆ, ಚಂದ್ರಕಾಂತ್ ಬೀಗೆ, ಶೀತಲ್ ಕಾಂಬ್ಳೆ, ವೈಶಾಲಿ ಬಿರಾದರ್, ರೇಷ್ಮಾ ತಮಸಿಂಗೆ, ಮಹೇಶ್ ಸ್ವಾಮಿ, ಗೋವಿಂದ್ ಪಾಟೀಲ್ ಅವರನ್ನ ಕಾರ್ಯದರ್ಶಿಯಾಗಿ ಮತ್ತು ಕರಬಸಪ್ಪ ಅವರನ್ನ ಖಜಾನ್ಸಿಯಾಗಿ ನೇಮಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಮೊಳಕೇರ ಗ್ರಾಮದ ಮೊಳಗಿ ಮಾರಯ್ಯ ದೇವಸ್ಥಾನ ರಸ್ತೆಯಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟಗೊಂಡು ಶಾಲೆಗೆ ತೆರಳುತ್ತಿದ್ದ ಮಕ್ಕಳು ಸೇರಿ 6 ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿರುವ ಘಟನೆ ಆಘಾತ ವ್ಯಕ್ತಪಡಿಸಿದಂತ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶ ನೀಡಿದ್ದಾರೆ. ಕೂಡಲೇ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಮತ್ತು ಚಿಕಿತ್ಸಾ ವೆಚ್ಚ ಭರಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸಿರುವ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಸ್ಫೋಟಕ ಪರೀಕ್ಷಾ ತಜ್ಞರನ್ನ ಸ್ಥಳಕ್ಕೆ ಕಳುಹಿಸಿ ಸ್ಫೋಟ ಸ್ಥಳದಲ್ಲಿ ಮಾದರಿ ಸಂಗ್ರಹಿಸಿ ತನಿಖೆ ಮಾಡಲು ಆದೇಶಿಸಿದ್ದಾರೆ. ಹುಮ್ನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಸಂಭವಿಸಿದ ಸ್ಫೋಟದ ಕುರಿತು ಮಾಹಿತಿ ಪಡೆದುಕೊಂಡು ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಉನ್ನತ ವಿಧಿ ವಿಜ್ಞಾನ ತನಿಖೆಗೆ ಆದೇಶ ನೀಡಿದ್ದೇನೆ ಅಂತ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ತಿಳಿಸಿದರು. ಇನ್ನು ಈ ಘಟನೆಯಲ್ಲಿ ಆಘಾತಕ್ಕೀಡಾಗಿರುವಂತಹ ಗಾಯಾಳುಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯಾಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಅಧಿಕಾರಿ ವರ್ಗದವರು ಸ್ಥಳದಲ್ಲಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ಗ್ರಾಮಸ್ಥರು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದಿರಲು ತಿಳಿಸಿದ್ದಾರೆ. ನೋಡಿ, ಈಗಾಗಲೇ ಮಾಹಿತಿ ಬಂದ ಪ್ರಕಾರ ಬೆಳಗ್ಗೆ ಈ ಒಂದು ಸ್ಫೋಟ ಸಂಭವಿಸಿದೆ. ನನಗೆ ಮಾಹಿತಿ ಬಂದ ತಕ್ಷಣ ನಾನು ಹುಮ್ನಾಬಾದ್ DYSP ದೂರವಾಣಿ ಮೂಲಕ ಫೋನ್ ಮಾಡಿ ನೀವು ಇಮ್ಮಿಡಿಯೇಟ್ ಆಗಿ ಅಲ್ಲಿ ಸ್ಪಾಟಿಗೆ ಹೋಗಿ ಅಂತ. ಸ್ಪಾಟಿಗೆ ಹೋಗಿ ನೋಡಿದಾಗ ಒಂದು ಬ್ಯಾರಲ್ ಇದೆ, ಆ ಬ್ಯಾರಲ್ ಏನೋ ಒಂದು ಕೆಮಿಕಲ್ ಇದೆ ಅಂತ ಇವರಿಗೆ ಮಾಹಿತಿ ಬಂದಿದೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಹೋಗ್ತಕ್ಕಂಥ ಶಾಲೆಗೆ ಹೋಗ್ತಕ್ಕಂಥ 5 ಮಕ್ಕಳು, ಒಬ್ಬರು ಹಿರಿಯ ವ್ಯಕ್ತಿ ಇದ್ರು. 6 ಜನ ಆ ಬ್ಲಾಸ್ಟಲ್ಲಿ ಇದಾಗಿದೆ. ಅದರಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ 3 ಜನರಿಗೆ ಹೈದರಾಬಾದ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ, ಒಬ್ಬರಿಗೆ ಮಹಾರಾಷ್ಟ್ರ ಶೋಲಾಪುರ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನಾನು ಸಚಿವರು ಖರ್ಗೆ ಸಾಹೇಬ್ರ ಮನೆಯಲ್ಲಿ ಸಿಕ್ಕಿದಾಗ ನಾನು ರಿಕ್ವೆಸ್ಟ್ ಮಾಡಿದೆ, ಅವರೆಲ್ಲ ಬಡವರಿದ್ದಾರೆ, ಅವ್ರ ಹತ್ರ ಈ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿದಾಗ ಅವರು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಹಾರ್ಕೋಡು ಗ್ರಾಮದ ಅಂಗನವಾಡಿ ಸಿ ಕೇಂದ್ರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು. ಅಂಬೇಡ್ಕರ್ ಭಾವಚಿತ್ರವನ್ನು ಅಡುಗೆ ಕೋಣೆಯ ಮೂಲೆಯಿಟ್ಟು ಉಳಿದ ಮಹಾಪುರುಷರ ಭಾವಚಿತ್ರವನ್ನು ಗೋಡೆ ಮೇಲೆ ಇಟ್ಟಿದ್ರು. ಈ ಕುರಿತು ಹಾರ್ಕೋಡು ಗ್ರಾಮದ BSP ಘಟಕದ ಅಧ್ಯಕ್ಷ ದಿಲೀಪ್ ಶಿರೋಳಿ ಅವರು ಅಂಗನವಾಡಿ ಕಾರ್ಯಕರ್ತೆಗೆ ಪ್ರಶ್ನಿಸಿದ್ದಾಗ ನಿರ್ಲಕ್ಷ್ಯದ ಮಾತುಗಳನ್ನು ಆಡಿ ಅವಚ್ಚು ಶಬ್ದಗಳಿಂದ ನಿಂದಿಸಿರುವ ಹಿನ್ನೆಲೆ ದಿಲೀಪ್ ಶಿರೋಳೆ CDPO ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು CDPO ಮುಖಾಂತರ ವಿಚಾರಣೆ ನಡೆಸಿದರು. ನಂತರ ಅಂಗನವಾಡಿ ಸಿಬ್ಬಂದಿಗಳ ನಿರ್ಲಕ್ಷ್ಯ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನಿಸಿದ ಪ್ರಕರಣ ಕಂಡು ಗೌರವ ಸೇವೆಯಿಂದ ಅಂಗನವಾಡಿ ಕಾರ್ಯಕರ್ತೆಗೆ ಅಮಾನತುಗೊಳಿಸಿ ಆದೇಶಿಸಿದ್ದಾರೆ. ಫೆಬ್ರವರಿ 7 ಮತ್ತು 8ರಂದು ಬೇಲೂರಿನಲ್ಲಿ ನಡೆಯಲಿರುವ ಉರಿಲಿಂಗ ಪೆದ್ದಿ ಮತ್ತು ಕಾಳೆವ ಉತ್ಸವ, ಲಿಂಗೈಕ ಪೂಜಾ, ಶಿವಲಿಂಗೇಶ್ವರ ಶಿವಯೋಗಿಗಳ 57ನೇ ಪುಣ್ಯಸ್ಮರಣೆ ಹಾಗೂ ಪ್ರಥಮ ಪ್ರಕಾಶರ ಸಮ್ಮೇಳನ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಉತ್ಸವದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ಕೋಟ್ಗೆರ ಮನವಿಯನ್ನ ಮಾಡಿದ್ದಾರೆ. ಎಲ್ಲರಿಗೆ ಶರಣು ಶರಣಾರ್ಥಿ. ನಾನು ಪ್ರಶಾಂತ್ ಕೋಟ್ಗಿರ. ಇವತ್ತು ಪಂಚಾಕ್ಷರಿ ಮಹಾಸ್ವಾಮಿಗಳು ಬೇಲೂರಿನ ಉರ್ಲಿಂಗ್ ಪೆದ್ದೆ ಮಠ ಇವರ ಒಂದು ನೇತೃತ್ವದಲ್ಲಿ ಉರ್ಲಿಂಗ್ ಪೆದ್ದೆ ಮತ್ತು ಕಾಳೆವ ಉರ್ಲಿಂಗ್ ಪೆದ್ದೆ ಉತ್ಸವ ಹಾಗೂ ಪ್ರಕಾಶಕರ ಪ್ರಥಮ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಬರುವ ಫೆಬ್ರವರಿ 7 ಮತ್ತು 8ನೇ ತಾರೀಕಿನಿಂದ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಭಾಲ್ಕಿ ತಾಲೂಕಿನ ಮಹಾಜನತೆ ತಾವೆಲ್ಲರೂ ಆಗಮಿಸಕ್ಕಾಗಿ ತಮಗೆಲ್ಲರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ತಮ್ಮ ಎಲ್ಲರೂ ಬರಲಿಕ್ಕೆ ಆಹ್ವಾನ ನೀಡ್ತಾ ಇದ್ದೀನಿ. ನಾನು ಈ ಒಂದು ಕಾರ್ಯಕ್ರಮದ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಇಂದು ಇಲ್ಲಿ ಭಾಲ್ಕಿಯ ಪ್ರವಾಸಿ ಮಂದಿರದಲ್ಲಿ ಕರಪತ್ರ ಬಿಡುಗಡೆ ಮಾಡಿದ್ವಿ ಮತ್ತು ಇನ್ವೈಟೇಷನ್ ಕಾರ್ಡ್ಗಳನ್ನು ಯಾರ್ಯಾರು ಮುಖ್ಯ ಅತಿಥಿಗಳು ಅಧ್ಯಕ್ಷತೆ ವಹಿಸಲಿದ್ದಾರೆ ಅವರಿಗೆಲ್ಲರಿಗೆ ತಲುಪಿಸುವ ಕಾರ್ಯ ಮಾಡಿದ್ದು, ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನಾದ್ರು ತಾವೆಲ್ಲರೂ ಬಂದು ಈ ಭಾಲ್ಕಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಫೆಬ್ರವರಿ 12ರಂದು ನಡೆಯಲಿರುವ ಅಂಗನವಾಡಿ ನೌಕರರ ಸಾರ್ವತ್ರಿಕ ಮುಷ್ಕರದ ನಿಮಿತ್ತ ಜಾಗೃತಿ ಸಮಾವೇಶ ನಡೆಸಿ ಕರಪತ್ರ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಸುಶೀಲಾ ಹತ್ತಿ, ಅಂಗನವಾಡಿ ಕಾರ್ಯಕರ್ತರ ಸೇವೆ ಖಾಯಂಗೊಳಿಸಿ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಶಿಕ್ಷಣ ಇಲಾಖೆ LKG UKGಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಸಬೇಕು ಮತ್ತು ಅಂಗನವಾಡಿ ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದಾಗಬೇಕು, ಶಾಸನಬದ್ಧ ಸವಲತ್ತುಗಳನ್ನು ನೀಡ
ತಂಡದ ಶ್ರಮಶಕ್ತಿ ನೀತಿ 2025 ನಮಗೆ ಬೇಡವೇ ಬೇಡ, ICDS ಯೋಜನೆ ಖಾಯಂ ಮಾಡಬೇಕು ಅಂತ ತಿಳಿಸಿದ್ರು. ಮೊಳಕೆರೆ ಗ್ರಾಮದಲ್ಲಿ ನಡೆದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಲು ಶಾಸಕ ಸಿದ್ದು ಪಾಟೀಲ್ ಬೀದರ್ಗೆ ಆಗಮಿಸಿದ್ದಾರೆ. ಬೆಂಗಳೂರಿನಿಂದ ಬೀದರ್ಗೆ ಆಗಮಿಸಿದ ಶಾಸಕ ಸಿದ್ದು ಪಾಟೀಲ್ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಗಾಯಾಳುಗಳ ಆರೋಗ್ಯ ಸ್ಥಿತಿಯ ಬಗ್ಗೆ ವೈದ್ಯರಿಂದ ಸಂಪೂರ್ಣ ಮಾಹಿತಿ ಪಡೆದ ಅವರು ಅಗತ್ಯವಿದ್ದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಸ್ಥಳಾಂತರಿಸುವಂತೆ ಸೂಚನೆ ನೀಡಿದರು. ಈ ವೇಳೆ ಗಾಯಾಳುಗಳ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಶಾಸಕ ಸಿದ್ದು ಪಾಟೀಲ್ ಅವರಿಗೆ ಧೈರ್ಯ ತುಂಬಿ ಸರ್ಕಾರದಿಂದ ಅಗತ್ಯ ನೆರವು ಒದಗಿಸುವ ಭರವಸೆ ನೀಡಿದರು. ಮೊಳಕೆರೆ ಗ್ರಾಮದಲ್ಲಿ ನಡೆದ ಸ್ಫೋಟ ಪ್ರಕರಣದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಲಾಗುವುದು ಅಂತ ಶಾಸಕ ಸಿದ್ದು ಪಾಟೀಲ್ ತಿಳಿಸಿದ್ದಾರೆ. ಮಾಜಿ ಸಚಿವ ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಜನವರಿ 31ರಂದು ಔರಾದ್ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಗ್ರಾಮ ಸಂಚಾರವನ್ನು ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು. ಕಪ್ಪಿಕೇರ, ಜೊನ್ನೆಕೇರಿ, ಜೋಜನ, ಸಂತಪುರ್, ನಾಗೂರ್ಬಿ, ಬೆಲ್ಲಕುನಿ, ಮಹಾಡೋಣ್ಗಾಂವ್, ಮುಂಗನಾಳ್ ಮತ್ತು ಗೌಡ್ಗಾಂವ್ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ನೇರ ಸಂವಾದ ನಡೆಸಿ ಕೃಷಿ, ತೋಟಗಾರಿಕೆ, ಆಹಾರ, ಕಂದಾಯ, ಕುಡಿಯುವ ನೀರು ಮತ್ತು ಇಂಧನ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಗ್ರಾಮ ಸಂಚಾರದ ವೇಳೆ ಗ್ರಾಮಸ್ಥರು ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯಿಂದ ತಕ್ಷಣವೇ ಸ್ಪಂದನೆ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದಾಗ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಗಾಯತ್ರಿ ಅವರಿಗೆ ಅವರಿಂದ ವಿವರಣೆ ಪಡೆದರು. ನಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಜನತೆಗೆ ಸ್ಪಂದಿಸದ ಮುಖ್ಯ ಅಧಿಕಾರಿಗಳನ್ನ ಬದಲಾಯಿಸುವಂತೆ ನಿರ್ದೇಶನ ನೀಡಿದರು. ಇನ್ನು ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕಲ್ಪಿಸಬೇಕು. ತಾಲೂಕು ಆರೋಗ್ಯ ಅಧಿಕಾರಿಗಳು ಕಾಲಕಾಲಕ್ಕೆ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಸಮಸ್ಯೆಗಳನ್ನು ಸರಿಪಡಿಸಬೇಕು. ಕಟ್ಟಡ ಹಾಗೂ ಮತ್ತಿತರ ಸೌಕರ್ಯಗಳ ಅವಶ್ಯಕತೆ ಇದ್ದಲ್ಲಿ ನಾನು ಕೊಡಲು ಸಿದ್ಧ, ಆದರೆ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಸೂಚಿಸಿದರು. ವಾಪಸ್ ಮುಂದೆ ತಾವು ಏನೇನು ಹೇಳಿದಿರಿ ತಮ್ಗೆ ಗೊತ್ತಿದೆ. 3 ವರ್ಷಗಳಲ್ಲಿ ಏನು ನಮ್ದು ಸಮಸ್ಯೆ ಇದೆ, ದುಡ್ಡು ಸಿಗ್ತಾ ಇಲ್ಲ, ಎಲ್ಲ ತಾಲೂಕು ಸಂತಪುರ್ ಚೆನ್ನಾಗಿದೆ, ಸಂತಪುರ್ ಬೆಳಗಾವಿ ಚೆನ್ನಾಗಿದೆ, ಸಂತಪುರ್ ಸಂಗಮ ಚೆನ್ನಾಗಿದೆ, ಸಂತಪುರ್ ಔರಾಡ್ ಚೆನ್ನಾಗಿದೆ. ಬಟ್ ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಭಾರತ ನಮ್ಮ ದಪ್ಪ ಸರ್ಕೂರು, ವಿಕ್ರಮ ಸರ್ಕೂರು, ಕೃಷ್ಣೂರು ಪೂರ್ತಿ ನೋಡ್ಬೇಕಾಗಿದೆ. ಆಮೇಲೆ ಕಂಪೌಂಡ್ ಪೊಲೀಸ್ ಸ್ಟೇಷನ್ ಬಹಳ ಜರೂರಿ ಇದೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.